ಬಹಳ ಜನ ಜೀವನದಲ್ಲಿ ನನ್ನ ಕಡೆ ಅದಿಲ್ಲ, ಇದಿಲ್ಲ, ಹಿಂಗಿಲ್ಲ, ಹಂಗಿಲ್ಲ ಅಂತ ಕೊರಗ್ತಾನೇ ಇರ್ತಾರೆ. ಎಷ್ಟೋ ಜನ ಜೀವನದಲ್ಲಿ ಅವ್ರ ಹತ್ರ ಆದಿದೆ, ನನ್ನ ಹತ್ರ ಇದಿಲ್ಲ, ಕಂಪ್ಯಾರಿಸನ್ ಅಲ್ಲಿ ನಡೆದಿರುತ್ತೆ. ಹೌದಾ? ಅವ್ನು ನೋಡು ಹಂಗಾಗ್ಬಿಟ್ಟ, ಹಿಂಗೆ, ಅವನಲ್ಲಿ ಕಾರ್ ಇದೆ, ನನ್ನಲ್ಲಿ ಕಾರ್ ಇಲ್ಲ, ಅವ್ನು ಹಿಂಗಿದ್ದಾನೆ, ನಾನು ಹಿಂಗಿಲ್ಲ, ನನ್ನ ಸಿಬೆ ಕೆಟ್ಟಿದೆ ಅಂತ ಹೇಳಿ ಯಾವಾಗಲೂ ಕಂಪ್ಯಾರಿಸನ್ ಅಲ್ಲಿ ಕೊರಗ್ತಾನೆ ಇರ್ತಾರೆ. ಎಲ್ಲ ಕೆಲವೊಂದು ಇರುತ್ತೆ, ಇದ್ದಿದ್ದನ್ನು ಬಿಟ್ಟು ಅಯ್ಯೋ ಅದೊಂದು ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಹಂಗೊಂದಾಗಿದ್ರೆ ಚೆನ್ನಾಗಿತ್ತು ಅಂತ ಇಮ್ಯಾಜಿನೇಷನ್ ವರ್ಲ್ಡ್ನಲ್ಲಿ ಹಂಗಾಗಬೇಕಿತ್ತು, ಹಿಂಗಾಗಬೇಕಿತ್ತು ಅಂತ ಕೊರಗ್ತಾರೆ. ಬಹಳ ಕಡಿಮೆ ಜನ ಏನಿದೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಹೇಳ್ತಾರೆ. ಅದಕ್ಕೆ ಗೆಳೆಯರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಯ್ತೇನು ಗೊತ್ತಾ? ಓಕೆ, ಥ್ಯಾಂಕ್ಸ್ ದಟ್ ಐ ಆಮ್ ಬ್ರೀತಿಂಗ್. ನಾವು ಉಸಿರಾಡಿಸ್ತಾ ಇದ್ದೇನಲ್ಲ ಅನ್ನೋದೊಂದೇ ದೊಡ್ಡದೊಂದು ಸರ್ಪ್ರೈಸ್ ಆಗಬೇಕು ಡೈಲಿ. ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸ್ಟಿಲ್ ಬ್ರೀತಿಂಗ್. ನೋಡಿ, ಮಾರ್ನಿಂಗ್ ಎದ್ದ ತಕ್ಷಣ ನೋಡಿ ಅದನ್ನ, ಥ್ಯಾಂಕ್ಸ್ ದಟ್ ಐ ಆಮ್ ಅಲೈವ್. ಅಯ್ಯೋ, ನಾ ಇನ್ನೂ ಜೀವಂತವಾಗಿದ್ದೇನೆ, ವಾ, ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ಒನ್ ಮೋರ್ ಡೇ ಸಿಕ್ತು, ಮತ್ತೊಂದು ದಿವಸ ಸಿಕ್ತು, ವಾ, ಗ್ರೇಟ್. ಥ್ಯಾಂಕ್ಸ್ ಫಾರ್ ಎ ಹ್ಯಾಪಿ ಫ್ಯಾಮಿಲಿ, ವೆರಿ ಗುಡ್. ಮಾರ್ನಿಂಗ್ ಅಮ್ಮ ಬಂದು ಬ್ರೇಕ್ಫಾಸ್ಟ್ ಕೊಡ್ತಾಳೆ, ಅಯ್ಯೋ ಥ್ಯಾಂಕ್ಸ್ ಫಾರ್ ದ ಬ್ರೇಕ್ಫಾಸ್ಟ್. ಎಷ್ಟೋ ಮಕ್ಕಳು ಇವತ್ತು, ಎಷ್ಟೋ ಬಡವರು ಪಾಪ, ಓಕೆ, ದಿನಗಟ್ಲೆ ತಿನ್ನೋದಿಲ್ಲ, ಅವ್ರಿಗೆ ಎಲ್ಲಿ ತಿನ್ಬೇಕಂತ ಗೊತ್ತಿಲ್ಲ, ಕುಡಿಲಿಕ್ಕೆ ನೀರು ಸಿಕ್ಕರೆ, ಹೇ ಥ್ಯಾಂಕ್ಸ್ ದಟ್ ಐ ಹ್ಯಾವ್ ವಾಟರ್ ಟು ಡ್ರಿಂಕ್, ಥ್ಯಾಂಕ್ಸ್ ದಟ್ ಐ ಹ್ಯಾವ್ ಸಮ್ ಫ್ರೆಂಡ್ಸ್, ಥ್ಯಾಂಕ್ಸ್ ದಟ್ ಐ ಹ್ಯಾವ್ ಆಲ್ ದ ಪಾರ್ಟ್ಸ್ ಇನ್ ದ ಬಾಡಿ. ಲೈಕ್ ಎಷ್ಟೋ ಜನಕ್ಕೆ ಕೈ ಕಾಲಿಲ್ಲ, ಇದಿಲ್ಲ, ಸ್ಟಿಲ್ ದೇ ಥ್ಯಾಂಕ್. ಯು ನೀಡ್ ಟು ಥ್ಯಾಂಕ್, ರೈಟ್? ಸೊ ಅದಕ್ಕೆ ಫಸ್ಟು ಗ್ರ್ಯಾಟಿಟ್ಯೂಡ್ ಹೇಳೋದು ಕಲೀರಿ. ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ಏನು ನಮ್ಮಲ್ಲಿದೆ ಅದ್ರ ಬಗ್ಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳ್ತೇವಲ್ಲ, ಅಷ್ಟು ಜಗತ್ತಿನಲ್ಲಿ ಆ ಯೂನಿವರ್ಸ್ ಮತ್ತೆ ನಮ್ಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಏನಿದೆ ಅದ್ರ ಬಗ್ಗೆ ಭಾಳ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ಧನ್ಯವಾದಗಳನ್ನು ಅರ್ಪಿಸಿ, ಬ್ಯೂಟಿಫುಲ್ ಲೈಫ್ ಆಗುತ್ತೆ.